ನಮಸ್ಕಾರ. ನಾವು ಪ್ರತಿದಿನ ಬಳಸೋ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಇದೆಯಲ್ಲ, ಅದರಿಂದಲೇ ನಮ್ಮ ಅಕೌಂಟ್ ಖಾಲಿಯಾಗ್ಬೋದು ಅಂದ್ರೆ ನಂಬ್ತೀರಾ? ಹೌದು, ಒಂದು ಸಣ್ಣ ಎಚ್ಚರ ತಪ್ಪಿದ್ರೂ ಸಾಕು, ಈಗೊಂದು ಹೊಸ, ಕಣ್ಣಿಗೆ ಕಾಣದ ವಂಚನೆ ನಡೀತಿದೆ. ಇದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. ಯೋಚನೆ ಮಾಡಿ, ನಮ್ಮ ಪರ್ಸ್ನಲ್ಲಿರೋ ಕಾರ್ಡ್ ನಮ್ಗೆ ಗೊತ್ತೇ ಆಗದೇ ಇರೋ ಹಾಗೆ ಹಣನ ಕದಿಯುತ್ತೆ ಅಂದ್ರೆ ಸ್ವಲ್ಪ ಶಾಕಿಂಗ್ ಅನ್ಸುತ್ತಲ್ವಾ? ಆದ್ರೆ ಇದು ನಿಜ. ಇದೇ ಕಳ್ಳತನದ ಹೊಸ ಟೆಕ್ನಿಕ್. ಬನ್ನಿ, ಈ ಕಣ್ಣಿಗೆ ಕಾಣದ ಕಳ್ಳತನದ ಅಸಲಿ ಕತೆ ಏನು ಅಂತ ನೋಡೋಣ. ಒಂದ್ಸಲ ಹೀಗೆ ಯೋಚಿಸಿ, ನಾವು ಪ್ರತಿದಿನ ಓಡಾಡೋ ಜನಜಂಗುಳಿ ಇರೋ ಬಸ್, ಗಿಜಿಗಿಜಿ ಅನ್ನೋ ಮಾರ್ಕೆಟ್ ಅಥವಾ ತುಂಬಿ ತುಳುಕಾಗ್ತಿರೋ ಟ್ರೈನ್, ಈ ಜಾಗಗಳೇ ಸ್ಕ್ಯಾಮರ್ಗಳಿಗೆ ಸ್ವರ್ಗ ಇದ್ದಾಗೆ. ನಮ್ಮ ಗಮನ ಎಲ್ಲೋ ಇದ್ದಾಗ ನಮ್ಮ ಕಷ್ಟಪಟ್ಟು ದುಡಿದ ಹಣಕ್ಕೆ ಕನ್ನ ಹಾಕೋಕೆ ಹೊಂಚಾಕಿ ಕೂತಿರ್ತಾರೆ. ಹಾಗಾದ್ರೆ ಈ ದೊಡ್ಡ ರಿಸ್ಕ್ ಇದೆಯಲ್ಲ, ಇದರ ಮೂಲ ಎಲ್ಲಿದೆ? ಬೇರೆಲ್ಲೂ ಅಲ್ಲ, ನಮ್ಮ ಜೇಬಲ್ಲಿರೋ ನಮ್ಮ ಕಾರ್ಡ್ನಲ್ಲೇ ಇದೆ. ಅಯ್ಯೋ, ನಮ್ಮ ಕಾರ್ಡ್ ನಮ್ಗೆ ಹೇಗೆ ಅಪಾಯ ತರುತ್ತೆ ಅಂತೀರಾ? ಬನ್ನಿ, ಅದನ್ನೂ ತಿಳ್ಕೊಳ್ಳೋಣ. ಸರಿ, ಮೊದಲು ಈ ಇಡೀ ವಂಚನೆ ಹಿಂದಿರೋ ಟ್ಯಾಪ್ ಟು ಪೇ ಅಂದ್ರೇನು ಅಂತ ಅರ್ಥ ಮಾಡ್ಕೊಳ್ಳೋಣ. ಇದು ತುಂಬಾನೇ ಸಿಂಪಲ್. ಅಂಗಡಿಗಳಲ್ಲಿ ನಾವು ಪೇಮೆಂಟ್ ಮಾಡಬೇಕಾದ್ರೆ ಕಾರ್ಡ್ ಸ್ವೈಪ್ ಮಾಡೋ ಬದಲು ಅಥವಾ ಪಿನ್ ನಂಬರ್ ಹಾಕೋ ಬದಲು ಆ ಪೇಮೆಂಟ್ ಮಷಿನ್ ಮೇಲೆ ನಮ್ಮ ಕಾರ್ಡನ್ನ ಸುಮ್ಮನೆ ಒಂದ್ಸಲ ಟ್ಯಾಪ್ ಮಾಡಿದ್ರೆ ಸಾಕು, ಪೇಮೆಂಟ್ ಆಗೋಗುತ್ತೆ. ಸಖತ್ ಈಸಿ ಅಲ್ವಾ? ಈಗ ಒಂದ್ ಕೆಲ್ಸ ಮಾಡಿ, ತಕ್ಷಣ ನಿಮ್ಮ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ತೆಗ್ದು ನೋಡಿ. ಕಾರ್ಡ್ ಮೇಲೆ ಈ ವೈಫೈ ಸಿಂಬಲ್ ತರ ಇರೋ ಚಿಹ್ನೆ ಕಾಣಿಸ್ತಿದ್ಯಾ? ಒಂದ್ ವೇಳೆ ಇದ್ರೆ ಅದರರ್ಥ ನಿಮ್ಮ ಕಾರ್ಡ್ನಲ್ಲಿ ಟ್ಯಾಪ್ ಟು ಪೇ ಫೀಚರ್ ಆನ್ ಆಗಿದೆ ಅಂತ. ಅಂದ್ರೆ ಈ ವಂಚನೆಗೆ ಸಿಲುಕೋ ಸಾಧ್ಯತೆ ನಿಮ್ಗೂ ಇದೆ. ಹಾಗಂತ ಇದೇನು ನಾವು ಕೇಳಿ ಹಾಕೊಂಡ್ಸಿದ್ದಲ್ಲ. ಇತ್ತೀಚೆಗೆ ಬರೋ ಬಹುತೇಕ ಎಲ್ಲಾ ಹೊಸ ಕಾರ್ಡ್ಗಳಲ್ಲೂ RBI ರೂಲ್ಸ್ ಪ್ರಕಾರ ಬ್ಯಾಂಕ್ನವರೇ ಇದನ್ನ ಕೊಡ್ತಿದ್ದಾರೆ. ಅಂದ್ರೆ ಇದು ಸ್ಟ್ಯಾಂಡರ್ಡ್ ಫೀಚರ್, ನಾವು ಬೇಡ ಅನ್ನೋ ಹಾಗಿಲ್ಲ. ಅದಕ್ಕೆ ಇದ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಅಲರ್ಟ್ ಆಗಿರೋದೊಂದೇ ನಮಗಿರೋ ದಾರಿ. ಸರಿ, ಈಗ ಅಸಲಿ ವಿಷಯಕ್ಕೆ ಬರೋಣ. ಸ್ಕ್ಯಾಮರ್ಗಳು ಇದೇ ಟೆಕ್ನಾಲಜಿನ ಬಳಸ್ಕೊಂಡು ನಮ್ಮ ಹಣವನ್ನು ಲಪಟಾಯಿಸೋದು ಹೇಗೆ? ಬನ್ನಿ, ಆ ಇಡೀ ಪ್ರಾಸೆಸ್ ಹೇಗಿರುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ನೋಡಿ, ಈ ಸ್ಕ್ಯಾಮ್ ಮಾಡೋ ರೀತಿ ಎಷ್ಟು ಸಿಂಪಲ್ ಆಗಿದೆ ಅಂದ್ರೆ ನಂಬೋಕೆ ಕಷ್ಟ ಆಗುತ್ತೆ. ವಂಚಕನತ್ರ ಒಂದು ಚಿಕ್ಕ ಪೇಮೆಂಟ್ ಮಷೀನ್ ಇರುತ್ತೆ, ಅದನ್ನ ಬ್ಯಾಗಲ್ಲಿ ಮುಚ್ಚಿಟ್ಟಿರ್ತಾನೆ. ಜನ ಜಾಸ್ತಿ ಇರೋ ಕಡೆ ನಮ್ಮ ಗಮನ ಎಲ್ಲೋ ಇದ್ದಾಗ ನಮ್ಮ ಜೇಬಿನ ಅಥವಾ ಪರ್ಸ್ನ ಪಕ್ಕಕ್ಕೆ ಆ ಮಷೀನ್ ತರ್ತಾನೆ. ಅಷ್ಟೇ, ತಕ್ಷಣ ನಮ್ಮ ಕಾರ್ಡ್ಗೂ ಆ ಮಷೀನ್ಗೂ ವೈರ್ಲೆಸ್ ಕನೆಕ್ಷನ್ ಆಗಿ ನಮ್ಮ ಅಕೌಂಟ್ನಿಂದ ಹಣ ಕಟ್ಟಾಗುತ್ತೆ. ಇದೆಲ್ಲ ಆಗಿದ್ದು ನಮಗೆ ಸ್ವಲ್ಪನೂ ಗೊತ್ತಾಗಲ್ಲ. ಇಲ್ಲಿ ನಾವು ಗಮನಿಸಬೇಕಾದ ಅತಿ ಮುಖ್ಯವಾದ ವಿಷಯ ಅಂದ್ರೆ RBI ರೂಲ್ಸ್ ಪ್ರಕಾರ 5,000 ರೂಪಾಯಿ ಒಳಗಿನ ಟ್ಯಾಪ್ ಟ್ರಾನ್ಸಾಕ್ಷನ್ಗಳಿಗೆ ಪಿನ್ ನಂಬರ್ ಬೇಕೇ ಇಲ್ಲ. ಕಳ್ಳರು ಇದೇ ಪಾಯಿಂಟ್ನ ದುರುಪಯೋಗ ಮಾಡ್ಕೋತಾರೆ. ಮಷೀನ್ನಲ್ಲಿ 5,000 ಒಳಗಿನ ಅಮೌಂಟ್ ಹಾಕಿ ಸುಲಭವಾಗಿ ಹಣ ಎಗರಿಸಿಬಿಡ್ತಾರೆ. ನಮಗೆ ಬ್ಯಾಂಕ್ನಿಂದ ಮೆಸೇಜ್ ಬರೋಷ್ಟರಲ್ಲಿ ಅವರು ಆ ಜನಜಂಗುಳಿ ಮಧ್ಯೆ ಮಾಯಾನೇ ಆಗಿರ್ತಾರೆ. ಸರಿ, ಇದೆಲ್ಲ ಕೇಳಿ ಟೆನ್ಷನ್ ಆಗ್ಬೇಡಿ, ಯಾಕಂದ್ರೆ ಪ್ರತಿಯೊಂದು ಸಮಸ್ಯೆಗೂ ಒಂದು ಸೊಲ್ಯೂಷನು ಇದ್ದೇ ಇರುತ್ತೆ. ಈ ಕಳ್ಳತನವನ್ನ ತಡೆಯೋಕೆ ಒಂದು ತುಂಬಾನೇ ಸಿಂಪಲ್ ಆದ ಉಪಾಯ ಇದೆ. ನಮ್ಮ ಕಾರ್ಡನ್ನ ಕಂಪ್ಲೀಟಾಗಿ ಸೇಫ್ ಮಾಡೋದು ಹೇಗೆ ಅಂತ ಈಗ ನೋಡೋಣ. ನಮ್ಮ ಹಣ ಸೇಫ್ ಆಗಿರ್ಬೇಕಂದ್ರೆ ಈ 4 ಸಿಂಪಲ್ ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಸಾಕು. ಮೊದಲನೇದಾಗಿ ನಿಮ್ಮ ಬ್ಯಾಂಕಿನ ಮೊಬೈಲ್ ಆಪ್ ಓಪನ್ ಮಾಡಿ. ಆಮೇಲೆ ಕಾರ್ಡ್ ಸೆಟ್ಟಿಂಗ್ಸ್ ಅಥವಾ ಮ್ಯಾನೇಜ್ ಕಾರ್ಡ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದರೊಳಗೆ ಹೋಗಿ. ಅಲ್ಲಿ ಕಾಂಟ್ಯಾಕ್ಟ್ಲೆಸ್ ಪೇಮೆಂಟ್ಸ್ ಅಥವಾ ಟ್ಯಾಪಿಂಗ್ ಅನ್ನೋ ಆಯ್ಕೆನ ಹುಡುಕಿ. ಕೊನೆಗೆ ಅದನ್ನ ಆಫ್ ಅಥವಾ ಡಿಸೇಬಲ್ ಮಾಡಿಬಿಡಿ. ಅಷ್ಟೇ, ನಿಮ್ಮ ಕಾರ್ಡೀಗ ಈ ವಂಚನೆಯಿಂದ 100% ಸೇಫ್. ಹಾಗಾದ್ರೆ ನಾವು ಕಲಿಬೇಕಾದ ಮುಖ್ಯ ಪಾಠ ಏನು? ಸಿಂಪಲ್, ನಮ್ಮ ಕಾರ್ಡ್ನಲ್ಲಿರೋ ಈ ಟ್ಯಾಪ್ ಟು ಪೇ ಫೀಚರ್ನ ಯಾವಾಗಲೂ ಆಫ್ ಮೋಡ್ನಲ್ಲೇ ಇಡಬೇಕು. ಇದೊಂದು ಚಿಕ್ಕ ಕೆಲಸ, ಆದ್ರೆ ನಮ್ಮ ಹಣದ ಸೇಫ್ಟಿಗೆ ಇದು ದೊಡ್ಡ ಕವಚ ಇದ್ದ ಹಾಗೆ. ಸೊ ನೆನಪಿಡಿ, ಡಿಫಾಲ್ಟ್ ಆಗಿ ಯಾವಾಗ್ಲೂ ಆಫ್ ಮಾಡಿಡಿ. ಹಾಗಂತ ಈ ಫೀಚರ್ನ ಪೂರ್ತಿಯಾಗಿ ಬಿಟ್ಬಿಡಬೇಕು ಅಂತೇನಿಲ್ಲ, ಯಾಕಂದ್ರೆ ಇದು ನಿಜಕ್ಕೂ ಯೂಸ್ಫುಲ್. ಆದ್ರೆ ಅದನ್ನ ಯಾವಾಗ, ಹೇಗೆ ಬಳಸಬೇಕು ಅಂತ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಸ್ಮಾರ್ಟಾಗಿ ಬಳಸಿದ್ರೆ ಟೆಕ್ನಾಲಜಿ ಯಾವಾಗ್ಲೂ ನಮ್ಮ ಫ್ರೆಂಡ್. ನೋಡಿ, ಈ ಟ್ಯಾಪ್ ಟು ಪೇ ಫೀಚರ್ನ ಯಾವಾಗ್ಲೂ ಆನ್ ಮಾಡಿ ಇಡೋದು ಅಂದ್ರೆ ಅದು ನಮ್ಮ ಮನೆ ಬಾಗಿಲನ್ನ ತೆರೆದಿಟ್ಟು ಬನ್ನಿ ಕಳ್ಳರಯ್ಯ ಅಂತ ಸ್ವಾಗತ ಮಾಡಿದ ಹಾಗೆ. ಇದು ಹೈ ರಿಸ್ಕ್. ಆದ್ರೆ ಸೇಫ್ ಆಗಿರೋದು ಹೇಗೆ? ಯಾವಾಗ ನಮಗೆ ಟ್ಯಾಪ್ ಮಾಡಿ ಪೇ ಮಾಡಬೇಕೋ ಆವಾಗ ಮಾತ್ರ ಬ್ಯಾಂಕ್ ಆಪ್ನಲ್ಲಿ ಅದನ್ನ ಆನ್ ಮಾಡೋದು. ಪೇಮೆಂಟ್ ಆದ ತಕ್ಷಣ ಮರಿದೆ ಮತ್ತೆ ಆಫ್ ಮಾಡೋದು. ಇದು ಸೇಫ್ ಅಭ್ಯಾಸ. ಇದನ್ನೊಂದು ಗೋಲ್ಡನ್ ರೂಲ್ ಅಂತಾನೆ ಮಾಡ್ಕೊಂಬಿಡಿ. ಮೊದಲನೇದಾಗಿ, ಟ್ಯಾಪ್ ಟು ಪೇ ಫೀಚರ್ ಡಿಫಾಲ್ಟ್ ಆಗಿ ಯಾವಾಗಲೂ ಆಫ್ ಇರಬೇಕು. ಎರಡನೇದಾಗಿ, ಪೇಮೆಂಟ್ ಮಾಡೋಕೆ ಕೆಲವೇ ಸೆಕೆಂಡ್ ಮುಂಚೆ ಮಾತ್ರ ಆನ್ ಮಾಡಿ. ಮೂರನೇದಾಗಿ, ಟ್ರಾನ್ಸಾಕ್ಷನ್ ಮುಗಿದ ಕೂಡಲೇ ಅದನ್ನು ಮತ್ತೆ ಆಫ್ ಮಾಡಿ.
ಹೀಗೆ ಮಾಡಿದ್ರೆ ನಮ್ಗೆ ಆ ಫೀಚರ್ನ ಅನುಕೂಲನೂ ಸಿಗುತ್ತೆ, ನಮ್ಮ ಹಣನೂ 100% ಸೇಫ್ ಆಗಿರುತ್ತೆ. ನೋಡಿದ್ರಲ್ವಾ, ನಮ್ಮ ಮೊಬೈಲ್ನಲ್ಲಿ ಮಾಡೋ ಒಂದೇ ಒಂದು ಚಿಕ್ಕ ಬದಲಾವಣೆ ನಮ್ಮ ಕಷ್ಟಪಟ್ಟು ದುಡಿದ ಹಣವನ್ನ ಹೇಗೆಲ್ಲ ಕಾಪಾಡಬಹುದು ಅಂತ. ನೋಡಿ, ಟೆಕ್ನಾಲಜಿ ಬಳಸೋದು ತಪ್ಪಲ್ಲ, ಆದ್ರೆ ಅದರ ಬಗ್ಗೆ ನಮಗೆ ಸರಿಯಾದ ಮಾಹಿತಿ, ಎಚ್ಚರಿಕೆ ಇರಬೇಕು. ಇಲ್ಲಾಂದ್ರೆ ಅಪಾಯ ಗ್ಯಾರಂಟಿ. ಹಾಗಾದ್ರೆ ನಮ್ಮ ಹಣದ ಸುರಕ್ಷತೆ ನಮ್ಮ ಕೈಯಲ್ಲೇ ಇದೆ ಅಲ್ವಾ? ಇವತ್ತೇ ಈಗಲೇ ನಿಮ್ಮ ಕಾರ್ಡ್ ಸೆಟ್ಟಿಂಗ್ಸ್ ಒಂದ್ಸಲ ಚೆಕ್ ಮಾಡ್ಬಿಡಿ.